ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದಟ್ ಈಸ್ ಸೆಕೆಂಡ್ ಇನ್ನಿಂಗ್ಸ್. ಸೊ ಇವತ್ತಿನ ವಿಷಯ ಏನಂದರೆ ಇಂಟರ್ವ್ಯೂನ ಹೇಗೆ ಫೇಸ್ ಮಾಡೋದು ಅಂತ. ಸೊ ಹಲವಾರು ಜನ ಇಂಟರ್ವ್ಯೂ ಅಂದರೆ ಏನು ಅನ್ಕೊಳ್ತಾರೆ, ಫಿಯರ್ ಆಗಿಬಿಡ್ತಾರೆ, ಅಂದರೆ ಭಯ ಪಟ್ಕೊಂಡ್ಬಿಡ್ತಾರೆ. ಏನು ಪ್ರಶ್ನೆ ಕೇಳ್ತಾರೆ, ನಾವು ಸರಿಯಾಗಿ ಆನ್ಸರ್ ಮಾಡ್ತೀವೋ ಇಲ್ವೋ, ನನಗೆ ಜಾಸ್ತಿ ಏಜ್ ಆಗಿದೆ, ನನಗೆ ಜಾಬ್ ಕೊಡ್ತಾರೋ ಇಲ್ವೋ, ಆ ಇಂಟರ್ವ್ಯೂನಲ್ಲಿ ಇಂಗ್ಲೀಷ್ ಮಾತಾಡೋಕ್ಕಾಗಲಿಲ್ಲ ಅಂದರೆ ಕೆಲಸ ಸಿಗುತ್ತೋ ಇಲ್ವೋ, ಈ ಥರ ಹಲವಾರು ಡೌಟ್ಸು ಮನಸ್ಸಲ್ಲಿರುತ್ತೆ. ಒಂದು ವಿಷಯ ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ, ಇಂಟರ್ವ್ಯೂ ಒಂದು ಪರೀಕ್ಷೆ ಅಥವಾ ಎಕ್ಸಾಮ್ ಅಲ್ಲ, ಅದು ಒಂದು ಆಪರ್ಚುನಿಟಿ. ನಿಮ್ಮನ್ನು ನೀವು ಶೋಕೇಸ್ ಮಾಡ್ಕೊಳ್ಳೋದಕ್ಕೆ, ನಿಮ್ಮ ಒಂದು ನಾಲೆಡ್ಜು, ನಿಮ್ಮ ಎಕ್ಸ್ಪೀರಿಯನ್ಸು, ಹಾಗೆ ನಿಮ್ಮ ಕಾನ್ಫಿಡೆನ್ಸ್ನ ಬೇರೆಯವ್ರಿಗೆ ತೋರಿಸು. ಸೊ ಇವತ್ತು ನಾನು ನಿಮಗೆ ಇಂಟರ್ವ್ಯೂವನ್ನು ಕಾನ್ಫಿಡೆಂಟಾಗಿ ಮೇಸ್ ಮಾಡೋದು ಹೇಗೆ ಅನ್ನೋದು ಕೆಲವೊಂದು ಇಂಪಾರ್ಟೆಂಟ್ ಟಿಪ್ಸ್ನ ಶೇರ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಸೊ ಸಮಯ ವೇಸ್ಟ್ ಮಾಡ್ದಂಗೆ ಸ್ಟಾರ್ಟ್ ಮಾಡೋಣ. ಮೊದಲನೇದು, ಫಸ್ಟ್ ಇಂಪ್ರೆಷನ್ ಇಸ್ ದ ಇಂಪಾರ್ಟೆಂಟ್. ಇಂಟರ್ವ್ಯೂ ನಿಮಗೆ ನೀವು ಎಂಟ್ರ್ ಆಗ್ತಿದ್ದಂಗೆ ನಿಮ್ಮ ಇಂಟರ್ವ್ಯೂ ಸ್ಟಾರ್ಟ್ ಆಗಿಬಿಡುತ್ತೆ. ಏನಂದರೆ ನಿಮ್ಮ ಡ್ರೆಸ್ಸು, ಬಾಡಿ ಲ್ಯಾಂಗ್ವೇಜು, ಸ್ಮೈಲು, ಐ ಕಾಂಟ್ಯಾಕ್ಟ್ಸು, ಈ ಎಲ್ಲನೂ ತುಂಬ ಒಂದು ಇಂಪಾರ್ಟೆನ್ಸ್ ಇರುತ್ತೆ. ಅದಕ್ಕೆ ನೀವು ಯಾವತ್ತೇ ಆಗಲಿ ಇಂಟರ್ವ್ಯೂಗೆ ಹೋಗೋ ಮುಂಚೆ ಕ್ಲೀನ್ ಆ್ಯಂಡ್ ಪ್ರೊಫೆಷ್ನಲ್ ಡ್ರೆಸ್ನ ಹಾಕ್ಕೊಳ್ಳಿ, ಪ್ರಾಪರಾಗಿ ಗ್ರೂಮಿಂಗ್ ಮಾಡ್ಕೊಳ್ಳಿ, ಮೊಬೈಲ್ನ ಮ್ಯೂಟ್ ಮಾಡಿ ಅಥವಾ ಸ್ವಿಚ್ ಆಫ್ ಮಾಡಿದ್ರೆ ಭಾಳ ಒಳ್ಳೆಯದು. ಇಂಟರ್ವ್ಯೂಗೆ 10 ರಿಂದ 15 ನಿಮಿಷ ಮುಂಚೆ ಹೋಗಿ, ಯಾಕೆಂದರೆ ನೀವು ಎಷ್ಟು ಮುಂಚೆ ಇರ್ತೀರೋ ನಿಮಗೆ ಅಷ್ಟು ಅಲ್ಲಿ ಕಾನ್ಫಿಡೆನ್ಸ್ ಬರ್ತಾ ಹೋಗುತ್ತೆ, ಆ ಎನ್ವೈರ್ಮೆಂಟ್ಗೆ ನೀವು ಅಡ್ಜಸ್ಟ್ ಆಗ್ತಾ ಹೋಗ್ತೀರ. ಹಾಗೆ ಸ್ಮೈಲ್ ಮಾಡಿ ಕಾನ್ಫಿಡೆಂಟಾಗಿ ಗ್ರೀಟ್ ಮಾಡಿ. ಎಕ್ಸಾಂಪಲ್, ಒಂದು ಸಿಂಪಲ್ ಆಗಿ ಗುಡ್ ಮಾರ್ನಿಂಗ್ ಸರ್, ಗುಡ್ ಮಾರ್ನಿಂಗ್ ಮೇಡಮ್, ಈ ಥರ ಸ್ಮೈಲ್ ಆಗಿ ಹಾಗೆ ಕಾನ್ಫಿಡೆಂಟಾಗಿ ಮಾತಾಡಿ. ಇದು ನಿಮ್ಮ ಕಾನ್ಫಿಡೆಂಟ್ನ ತೋರಿಸುತ್ತೆ ಅವ್ರಿಗೆ. ಸೊ ಅವ್ರಿಗೆ ಕಾನ್ಫಿಡೆಂಟ್ ಬೇಕಾಗುತ್ತೆ. ಮತ್ತು ಟೆಲ್ ಮಿ ಅಬೌಟ್ ಯುವರ್ ಸೆಲ್ಫ್, ಇಟ್ಸ್ ವೆರಿ ಇಂಪಾರ್ಟೆಂಟ್. ಯಾಕಂದರೆ ಆಲ್ಮೋಸ್ಟ್ ಎವ್ರಿ ಇಂಟರ್ವ್ಯೂ ಅಲ್ಲಿ ಈ ಕ್ವಶನ್ ಕೇಳ್ತಾರೆ. ಎಲ್ಲರೂ ಏನು ಮಾಡ್ತಾರೆ, ಎಲ್ಲ ಒಂದು ಹಿಸ್ಟ್ರಿನ ಹೇಳೋಕೆ ಸ್ಟಾರ್ಟ್ ಮಾಡ್ತಾರೆ. ಫ್ರೆಂಡ್ಸ್, ಸಿಂಪಲ್ ಆಗಿ ಪ್ರೆಸೆಂಟು, ಎಕ್ಸ್ಪೀರಿಯನ್ಸು ಮತ್ತು ಫ್ಯೂಚರ್, ನಿಮ್ಮ ಆ್ಯಕ್ಷನ್ಸ್ ಏನು ಇಷ್ಟನ್ನೇ ಹೇಳಿ. ಎಕ್ಸಾಂಪಲ್, ಗುಡ್ ಮಾರ್ನಿಂಗ್ ಸರ್, ಮೈ ನೇಮ್ ಇಸ್ ಪ್ರಶಾಂತ್. I have around 26 years of experience in automobile industry, and I mainly focus on purchase and vendor development, and key focus area is localization. And ಈ ಥರ ಒಂದು ಸಿಂಪಲ್ ಆಗಿ ಸ್ಟಡಿಯಾಗಿ ಹೇಳ್ಕೊಂಡು, ಅದನ್ನು ಬಿಟ್ಟು ನೀವು ತುಂಬ ಹಿಸ್ಟ್ರಿ ಹೇಳ್ಕೊಂಡೋದ್ರೂ ಅವ್ರಿಗೆ ಇಷ್ಟ ಆಗಲ್ಲ. ಯಾವತ್ತೂ ಅಷ್ಟೇ ಸಿಂಪಲ್ಲು, ಪ್ರೊಫೆಷ್ನಲ್ ಹಾಗೆ ಕಾನ್ಫಿಡೆಂಟ್, ಈ ಮೂರು ನೀವು ಇಟ್ಕೊಂಡ್ರೆ ತುಂಬ ಚೆನ್ನಾಗಿ ಮಾತಾಡ್ಬೋದು. ಮೂರನೇ ಪಾಯಿಂಟ್, ನಿಮ್ಮ ರೆಸ್ಯೂಮನ್ನು ನೀವು ತುಂಬ ಚೆನ್ನಾಗಿ ತರೋಗಿ ನೋಡ್ಕೊಂಡು ಹೋಗಿ. ಯಾಕಂದರೆ ಆ ಇಂಟರ್ವ್ಯೂವಲ್ಲಿ ನಿಮ್ಮ ರೆಸ್ಯೂಮ್ ಪೇಪರೇ ಅವ್ರಿಗೆ ಕ್ವಶನ್ ಪೇಪರ್. ಸೊ ಅವರು ಅದರಲ್ಲಿ ಕೇಳ್ತಾ ಹೋಗ್ತಾರೆ. ಯಾಕಂದರೆ ಅದರಲ್ಲಿ ನೀವೇ ಆನ್ಸರ್ ಮಾಡಿರ್ತೀರ, ಅದನ್ನು ಅವ್ರು ಕ್ವಶನ್ ಥರ ಕೇಳ್ತಾ ಹೋಗ್ತಾರೆ. ಈಗ ರೆಸ್ಯೂಮ್ನಲ್ಲಿ ಫಾರ್ ಎಕ್ಸಾಂಪಲ್ ವೆಂಡರ್ ಡೆವಲಪ್ಮೆಂಟ್ ಅಂತ ಬರ್ತಿದ್ದೀರಾ, ಅದರಲ್ಲಿ ಏನು ನೀವು ಮಾಡ್ತಾ ಇದ್ರಿ, ವಾಟ್ ಎಕ್ಸಾಕ್ಟ್ಲಿ ಡಿಡ್ ಯು ಇನ್ ವೆಂಡರ್ ಡೆವಲಪ್ಮೆಂಟ್, ವಿಚ್ ಸಪ್ಲೈ ಡಿಡ್ ಯು ಹ್ಯಾಂಡಲ್, ವಾಟ್ ವಾಸ್ ಯುವರ್ ಕಾಂಟ್ರಿಬ್ಯೂಷನ್ ಟು ಯುವರ್ ಆರ್ಗನೈಸೇಷನ್, ಈ ಥರದ್ದೆಲ್ಲ ಕೇಳ್ತಾ ಹೋಗ್ತಾರೆ. ಸೊ ರೆಸ್ಯೂಮ್ನ ಹಾಕಿರುವಾಗ ಪ್ರತಿಯೊಂದು ಪಾಯಿಂಟ್ಗೂ ರಿಯಲ್ ಎಕ್ಸಾಂಪಲ್ಸು ಮತ್ತು ಒಂದು ಎವಿಡೆನ್ಸ್ನ ಮನಸ್ಸಲ್ಲಿ ಇಟ್ಕೊಳ್ಳಿ. ಸೊ ದ್ಯಾಟ್ ಇಟ್ ವಿಲ್, ಯಾಕಂದರೆ ಆ ಟೈಮಲ್ಲಿ ನಿಮಗೆ ಅದು ಫ್ಲೋ ಚೆನ್ನಾಗಿದ್ರೆ ದೇ ಥಿಂಕ್ ದಟ್ ಎಸ್ ಇವರು ಇದನ್ನು ಮಾಡಿದ್ದಾರೆ, ಸೊ ಇವರು ಇದರಲ್ಲೆಲ್ಲ ಫೀಲ್ಡಲ್ಲಿ ಚೆನ್ನಾಗಿದ್ದಾರೆ ಅಂತ ಅವ್ರಿಗೆ ಕಾನ್ಫಿಡೆನ್ಸ್ ಬರುತ್ತೆ. ಸೊ ದಯವಿಟ್ಟು ಇದನ್ನು ಮರಿಬೇಡಿ. ಹಾಗೆ ಯಾವತ್ತೂ ಅಷ್ಟೇ ಥಿಯರಿ ಕೊಡಕ್ಕೆ ಹೋಗ್ಬೇಡಿ, ಎಕ್ಸಾಂಪಲ್ ಕೊಡಿ. ಏನು ಮಾಡ್ತಾರೆ ಅಂದರೆ, ಐ ಆಮ್ ಗುಡ್ ಅಟ್ ಪ್ರಾಬ್ಲಮ್ ಸಾಲ್ವಿಂಗ್ ಅಂತ ಹೇಳಿ. ಪ್ರಾಬ್ಲಮ್ ಸಾಲ್ವಿಂಗಲ್ಲಿ ನೀವು ಗುಡ್ಡಿದ್ರೆ ಏನು ಪ್ರಯೋಜನ ಇಲ್ಲ. ಇನ್ಸ್ಟೆಡ್ ಆಫ್ ನಿಮ್ಮ ಒಂದು ರಿಯಲ್ ಎಕ್ಸ್ಪೀರಿಯನ್ಸ್ ಕೊಡಿ. ಒಂದು ಸಪ್ಲೈಯರ್ ಹತ್ರ ಏನೋ ಕ್ವಾಲಿಟಿ ಇಶ್ಯೂ ಆಗಿತ್ತು, ನಾನು ಅಲ್ಲಿ ಹೋದೆ, ನೆಕ್ಸ್ಟು ಅಲ್ಲಿ ಯಾವ ರೀತಿ ಅದನ್ನು ಸಾಲ್ವ್ ಮಾಡಿದೆ, ಆಮೇಲೆ ಯಾವ ರೀತಿ ಅದನ್ನು ಮಾನಿಟ್ರ್ ಮಾಡಿ ಕಡೆಗೆ ಅದನ್ನು ಝೀರೋ ಮಾಡಿ
ನಮ್ಮ ಒಂದು ಲೈನ್ ಸ್ಟಾಪ್ಸು ಅಥವಾ ನಮ್ಮ ಒಂದು ಇಶ್ಯೂಸ್ನ ನಾವು ಯಾವ ಥರ ಕಡಿಮೆ ಮಾಡಿದ್ವಿ ಅನ್ನೋದನ್ನು ಅವ್ರಿಗೆ ವಿವರವಾಗಿ ಹೇಳ್ತಾ ಹೋಗಿ. ಆವಾಗ ಅವ್ರಿಗೆ ಕಾನ್ಫಿಡೆನ್ಸ್ ಬರುತ್ತೆ. ನೀವು ಒಂದೇ ವರ್ಡಲ್ಲಿ ನಾನು ಪ್ರಾಬ್ಲಮ್ ಸಾಲ್ವಿಂಗು, ಟೀಮ್ ಪ್ಲೇಯರು ಈ ಥರ ಹೇಳಿದಾಗ ನೋಬಡಿ ವಿಲ್ ಅಕ್ಸೆಪ್ಟ್. ಇಫ್ ಯು ಟೆಲ್ ದ ರಿಯಾಲಿಟಿ, ಅವ್ರಿಗೆ ಒಂದು ಲೈವ್ ಡೆಮೋ ಥರ ಆಗುತ್ತೆ. ಸೊ ನೀವು ಯಾವುದರಲ್ಲಿ ಕಾನ್ಫಿಡೆನ್ಸ್ ಇದ್ದೀರಾ, ಯಾವುದರಲ್ಲಿ ನಿಮ್ಮ ಹತ್ರ ಇದಿದೆ ಅನ್ನೋದು ಅವ್ರಿಗೆ ಗೊತ್ತಾಗಬೇಕು. ಸೊ ಇಫ್ ಯು ಡೋಂಟ್ ನೋ ದ ಆನ್ಸರ್, ನಿಮಗೆ ಆನ್ಸರ್ ಬಗ್ಗೆ ಗೊತ್ತಿಲ್ಲ ಅಂದರೆ ಪ್ಯಾನಿಕ್ ಆಗಬೇಡಿ. ಇದು ಭಾಳ ಇಂಪಾರ್ಟೆಂಟ್. ಯಾಕಂದರೆ ಇಂಟರ್ವ್ಯೂಸ್ ಕೇಳೋ ಒಂದೊಂದು ಕ್ವಶನ್ಸು ನಮಗೆ ಗೊತ್ತಿರೋದು, ಯಾಕಂದರೆ ಎಲ್ಲ ಗೊತ್ತಿರಬೇಕು ಅಂತಲೂ ಇಲ್ಲ. ಅದಕ್ಕೆ ರಾಂಗ್ ಆನ್ಸರ್ನ ಗೆಸ್ ಮಾಡಬೇಡಿ. ಇನ್ಸ್ಟೆಡ್ ಆಫ್ ಕಾನ್ಫಿಡೆಂಟಾಗಿ ಹೇಳಿ, ಸಾರಿ ಸರ್, ಐ ಆಮ್ ನಾಟ್ ಕಂಪ್ಲೀಟ್ಲಿ ಶ್ಯೂರ್ ಅಬೌಟ್ ದ್ಯಾಟ್, ಹವೆವರ್ ಐ ವುಡ್ ಲೈಕ್ ಟು ಲರ್ನ್ ಆ್ಯಂಡ್ ಅಂಡರ್ಸ್ಟ್ಯಾಂಡ್ ಇಟ್. ಯಾಕಂದರೆ ನೀವು ಯಾವಾಗ ನಿಮ್ಮ ಮಿಸ್ಟೇಕ್ನ ಅರ್ಥ ಮಾಡಿಕೊಂಡು ವಾಪಸ್ ಅವ್ರಿಗೆ ಈ ರೀತಿ ಒಂದು ಆನ್ಸರ್ ಕೊಡ್ತೀರಾ, ಅವರು ಅವಾಗ ಒಂದು ಹಾನೆಸ್ಟ್ ರಿವ್ಯೂ ಬರುತ್ತೆ ನಿಮಗೆ. ಇಲ್ಲ ಅಂದ್ರೆ ಏನಾಗುತ್ತೆ, ಏನಪ್ಪ ಇದು, ಇವರು ಈಗಲೇ ಸುಳ್ಳು ಹೇಳ್ತಾ ಇದ್ದಾರೆ ಅಥವಾ ಗೊತ್ತಿಲ್ಲದೆ ಇರೋದು ಏನೇನೋ ಹೇಳ್ತಾ ಇದ್ದಾರೆ. ಇದು ನಿಮ್ಮ ವೀಕ್ನೆಸ್ ಅಲ್ಲ, ಇಟ್ ಈಸ್ ಯುವರ್ ಬಿಗ್ಗೆಸ್ಟ್ ಸ್ಟ್ರೆಂತ್ ಆ ಇಂಟರ್ವ್ಯೂಲಿ. ಯಾಕಂದರೆ ಟು ಬಿ ಹಾನೆಸ್ಟ್, ಹಾನೆಸ್ಟಿ ಮತ್ತು ವಿಲ್ಲಿಂಗ್ನೆಸ್ ಟು ಲರ್ನ್ ಇಸ್ ಈಕ್ವಲ್ ಟು ಪಾಸಿಟಿವ್ ಆಟಿಟ್ಯೂಡ್ ಅಂತ ಹೇಳ್ತಾರೆ. ಸೊ ಇದು ಬಹಳ ಇಂಪಾರ್ಟೆಂಟ್. ಮತ್ತು ಈ 40-55 ಏಜ್ ಆಗಿರೋರ ವೀಕ್ನೆಸ್ ಏನಂದರೆ, ವಿಶೇಷವಾಗಿ ನನ್ನ ಆಡಿಯನ್ಸ್ಗೆ ಹೇಳಬೇಕು ಅಂದರೆ, ನನಗೆ ಏಜ್ ಆಗ್ತಿದೆ, ನನಗೆ ಜಾಬ್ ಸಿಗುತ್ತೋ ಇಲ್ವೋ, ನನಗಿಲ್ಲಿ ರಿಜೆಕ್ಟ್ ಮಾಡ್ಬೋದು, ಯಾಕಂದರೆ ನನ್ನ ಏಜ್ ಜಾಸ್ತಿ ಆಗ್ತಿದೆ ಅಂತ. ಬಟ್ ಫ್ರೆಂಡ್ಸ್, ರಿಮೆಂಬರ್, ನಿಮ್ಮ ಎಕ್ಸ್ಪೀರಿಯನ್ಸ್ ಕೂಡ ಒಂದು ಕ್ವಾಲಿಫಿಕೇಷನ್. ಯಾಕೆಂದರೆ ನಿಮಗಿರೋ ಅಡ್ವಾಂಟೇಜ್ ನಿಮಗೆ ಗೊತ್ತಿರಲ್ಲ, ಯಾಕಂದರೆ ನೀವು ಹನುಮಂತನ ಆಗ್ಬಿಟ್ಟಿರ್ತೀರ. ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್, ನೀವು ಅರ್ಥ ಮಾಡ್ಕೊಳ್ಳೋ ಥರ ಜನ, ಆಮೇಲೆ ನೀವು ಪಟ್ಟಿರೋಂಥ ಕಷ್ಟ, ನೀವು ಫೇಸ್ ಮಾಡಿರೋಂಥ ಪ್ರಾಬ್ಲಮ್ಸು, ಮತ್ತು ಆರ್ಗನೈಸೇಷನ್ ಯಾವ ರೀತಿ ವರ್ಕ್ ಆಗುತ್ತೆ, ಯಾವ ರೀತಿ ಆರ್ಗನೈಸೇಷನ್ ನೀವು ಟೀಮಲ್ಲಿ ಜಾಯ್ನ್ ಆಗಿ ಯಾವ ಥರ ಕೆಲಸ ಮಾಡ್ತೀರಾ, ಮತ್ತು ನೀವು ಒಂದು ಪ್ರೆಷರ್ನ ಹೆಂಗೆ ಹ್ಯಾಂಡಲ್ ಮಾಡ್ಬೋದು, ಹಾಗೆ ಪ್ರಾಕ್ಟಿಕಲ್ ನಾಲೆಜ್ ಇವೆಲ್ಲ ನಿಮ್ಮ ಹತ್ರ ಇರುತ್ತೆ. ಸೊ ಇದು ಆರ್ಗನೈಸೇಷನ್ಗೆ ಬೇಕಾಗಿರೋದು. ಇದು ಆಲ್ರೆಡಿ ನಿಮ್ಮ ಹತ್ರ ಇರುತ್ತೆ, ಇದು ಫ್ರೆಷರ್ಸ್ ಹತ್ರ ಇರಲ್ಲ. ಸೊ ಅರ್ಥ ಮಾಡ್ಕೊಳ್ಳಿ, ನಿಮಗೆ ಎಕ್ಸ್ಪೀರಿಯನ್ಸ್ ಜೊತೆ ಅಪ್ಡೇಟೆಡ್ ನಾಲೆಜ್ ಇರುತ್ತೆ. ಸೊ ನೀವು ಯಾವುದೇ ಥರ ಇದನ್ನು ಮಾಡ್ಕೊಬೇಡಿ. ಸೊ ನೀವು ಕಾನ್ಫಿಡೆಂಟಾಗಿ ಇಂಟರ್ವ್ಯೂನ ಅಟೆಂಡ್ ಮಾಡಿ, ಡೆಫಿನೆಟಾಗಿ ನಿಮಗೆ ಜಾಬ್ ಇಲ್ಲ ಅಂತ ಇರೋಂಗಿಲ್ಲ. ಯಾಕಂದರೆ ಎಕ್ಸ್ಪೀರಿಯನ್ಸ್ ಪ್ಲಸ್ ನ್ಯೂ ಸ್ಕಿಲ್ ಇಸ್ ಈಕ್ವಲ್ ಟು ಯುವರ್ ಸೆಕೆಂಡ್ ಇನ್ನಿಂಗ್ ಸ್ಟ್ರೆಂತ್. ಅದೇ ಹೇಳ್ತಾ ಇದ್ದೀನಿ, ದಯವಿಟ್ಟು ಏಜ್ ಆಗಿದೆ ಅಲ್ಲ, ಎಕ್ಸ್ಪೀರಿಯನ್ಸ್ ಆಗಿದೆ. ಸೊ ಯು ಕ್ಯಾನ್ ಡೂ ಯುವರ್ ಬೆಸ್ಟ್. ಅಟ್ ದ ಎಂಡ್, ಆಸ್ಕ್ ಎ ಗುಡ್ ಕ್ವಶನ್. ಇಂಟರ್ವ್ಯೂ ಕೊನೆಯಲ್ಲಿ ಇಂಟರ್ವ್ಯೂ ಕೇಳ್ಬೋದು, ಡು ಯು ಹ್ಯಾವ್ ಎನಿ ಕ್ವಶನ್ಸ್ ಫಾರ್ ಅಸ್? ಅಲ್ಲಿ ನೋ ಕ್ವಶನ್ಸ್ ಅಂತ ಹೇಳ್ಬೇಡಿ, ಒಂದು ಮೀನಿಂಗ್ಫುಲ್ ಕ್ವಶನ್ಸ್ ಕೇಳಿ. ನನ್ನಿಂದ ಎಕ್ಸ್ಪೆಕ್ಟೇಷನ್ ಏನು ಈ ಆರ್ಗನೈಸೇಷನ್ಗೆ, ನನ್ನನ್ನು ತಗೊಳ್ತಾ ಇದ್ದೀರಾ, ಅಥವಾ ಮೇಜರ್ ಚಾಲೆಂಜಸ್ ಏನಾದರೂ ಇದ್ದರೆ ಹೇಳಿ, ಸೊ ದಟ್ ನಾನು ಅದನ್ನು ಫೇಸ್ ಮಾಡಿ ಈ ಕಂಪನಿ ಗ್ರೋತಿಗೆ ನಾನು ನನ್ನ ಕೈಲಾದಂಥ ಒಂದು ಕೆಲಸ ಮಾಡ್ತೀನಿ. ಈ ಥರ ಕ್ವಶನ್ಸ್ನ ಕೇಳಿ. ಯಾಕಂದರೆ ಈ ಆ್ಯಟಿಟ್ಯೂಡ್ ಬಂದಾಗ ಡೆಫಿನೆಟಾಗಿ ಇಂಟರ್ವ್ಯೂವರ್ಸ್ಗೆ ಭಾಳ ಖುಷಿ ಆಗುತ್ತೆ. ಯಾಕಂದರೆ ಅವ್ರು ಆಲ್ರೆಡಿ ನಮ್ಮ ಆರ್ಗನೈಸೇಷನ್ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ, ನಮ್ಮ ಒಂದು ಪ್ರಾಬ್ಲಮ್ಸನ್ನು ಅವ್ರ ಪ್ರಾಬ್ಲಮ್ಸ್ ಅಂತ ತಿಳ್ಕೊತಾ ಇದ್ದಾರೆ ಅಂತ ಅಂದ್ಕೊಂಡಾಗ ಡೆಫಿನೆಟಾಗಿ ಅವ್ರಿಗೆ ಒಳ್ಳೆ ಇಂಪ್ರೆಷನ್ ಬರುತ್ತೆ. ಸೊ ನೀವು ಒಂದು ಬೋನಸ್ ಟಿಪ್ ಆಗಿ ನಾನೊಂದು ಹೇಳಬೇಕು ಅಂದರೆ, ಇಂಟರ್ವ್ಯೂಗೆ ಹೋಗೋ ಮೊದಲು ಒಂದು ಚೆಕ್ ಲಿಸ್ಟ್ ರೆಡಿ ಮಾಡ್ಕೊಳ್ಳಿ. ಯಾವುದೇ ಇಂಟರ್ವ್ಯೂಗೆ ಹೋಗೋ ಮುಂಚೆ ಒಂದು ಚೆಕ್ ಲಿಸ್ಟ್. ಯಾಕೆಂದರೆ ಕೆಲವರು ಮಾಡೋ ತಪ್ಪಿದೆ, ರೆಸ್ಯೂಮ್ ರೆಡಿ ಮಾಡ್ಕೊಳ್ಳಿ, ಕಂಪ್ನಿ ಇನ್ಫಾರ್ಮೇಷನ್ನ ರೆಡಿ ಮಾಡ್ಕೊಳ್ಳಿ. ಯಾಕಂದರೆ ನಾವು ಹೋಗ್ತಿರೋ ಕಂಪ್ನಿ ಏನು ಮ್ಯಾನುಫ್ಯಾಕ್ಚರ್ ಮಾಡ್ತಿದ್ದಾರೆ, ಅಲ್ಲಿ ಏನು ಆಗ್ತಾ ಇದೆ, ಏನು ಟರ್ನ್ ಓವರ್ ಇರುತ್ತೆ, ಇದನ್ನೆಲ್ಲ ಇದು ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಜಾಬ್ ಡಿಸ್ಕ್ರಿಪ್ಷನ್ ಅವ್ರು ಏನು ಕೇಳಿದ್ದಾರೆ ಅದು ಮ್ಯಾಚ್ ಆಗ್ತಿದೆಯಾ, ನೀವು ಅದಕ್ಕೆ ಸರಿ ಹೊಂದ್ತಿದ್ದೀರಾ, ಇದನ್ನು ನೋಡ್ಕೊಳ್ಳಿ. ಮತ್ತು ಸೆಲ್ಫ್ ಇಂಟ್ರಡಕ್ಷನ್ನ ಪ್ರಾಕ್ಟೀಸ್ ಮಾಡಿ. ಯಾಕಂದರೆ ಕೆಲವರು ಎಲ್ಲ ಗೊತ್ತಿದೆ ಅಂತ ಹೋಗ್ಬಿಟ್ಟು ಅಲ್ಲಿ ಫೇಲ್ಯೂರ್ ಆಗ್ಬಿಡ್ತಾರೆ. ಸೊ ನಿಮ್ಮ ಒಂದು 3 ಅಚೀವ್ಮೆಂಟ್ಸ್ನ ರೆಡಿ ಮಾಡ್ಕೊಳ್ಳಿ, 3 ಡಿಫಿಕಲ್ಟ್ ಸಿಚುವೇಷನ್ಸ್ನ ನೀವು ಫೇಸ್ ಮಾಡಿರೋಂಥನ್ನ ಟೆಸ್ಟ್ ಮಾಡ್ಕೊಳ್ಳಿ. ಹಾಗೆ ಡ್ರೆಸ್ ಫಾರ್ಮಲ್ ಆಗಿ ಮಾಡಿ. ಆಮೇಲೆ ಲೊಕೇಶನ್ ಚೆಕ್ ಮಾಡಿಕೊಂಡು ಅಲ್ಲಿಗೆ ಹೋಗೋಕೆ ಎಷ್ಟು ಟೈಮ್ ಆಗುತ್ತೆ,
ನೀವು ಅಲ್ಲಿ ಮುಂಚೆ ಹೋಗಬೇಕು ಅಂದರೆ ಎಷ್ಟು ಗಂಟೆಗೆ ರೆಡಿ ಆಗಬೇಕು, ಇದನ್ನೆಲ್ಲ ರೆಡಿ ಮಾಡ್ಕೊಳ್ಳಿ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್, ಹಿಂದಿನ ದಿನ ಯಾವುದೇ ಯೋಚನೆ ಇಲ್ದಂಗೆ ಹ್ಯಾವ್ ಎ ವೆರಿ ಗುಡ್ ಸ್ಲೀಪ್. ಯಾಕಂದರೆ ನಿದ್ದೆ ಇಲ್ಲದೆ ನೀವೇನಾದರೂ ಇಂಟರ್ವ್ಯೂ ಅಟೆಂಡ್ ಮಾಡಿದ್ರೆ ಇಟ್ ಇಸ್ ವೆರಿ ಡಿಫಿಕಲ್ಟ್. ಸೊ ಇಷ್ಟು ಹೇಳ್ತಾ ಇನ್ನೊಂದು ಫೈನಲ್ ಇದು, ಇಂಟರ್ವ್ಯೂ ಅಲ್ಲಿ ಪರ್ಫೆಕ್ಟ್ ಇಂಗ್ಲೀಷ್ ಮಾತಾಡಬೇಕು ಅಂತ ಏನಿಲ್ಲ, ಪ್ರೆಷರ್ ತಗೋಬೇಡಿ. ಸೊ ಕಮ್ಯುನಿಕೇಷನ್ ಈಸ್ ವೆರಿ ಒಂದು ಇಂಪಾರ್ಟೆಂಟ್, ಬಟ್ ಕಾನ್ಫಿಡೆನ್ಸ್. ಒಂದು ಏನು ಹೇಳ್ತೀನಿ ಅಂದರೆ, ಇಂಟರ್ವ್ಯೂ ರಿಜೆಕ್ಟ್ ಆದರೆ ನಿಮ್ಮ ಕೆರಿಯರ್ ಮುಗಿದೋಗೋದಿಲ್ಲ, ಮೀನ್ಸ್ ನೆಕ್ಸ್ಟ್ ಆಪರ್ಚುನಿಟಿ ಇಸ್ ವೇಟಿಂಗ್ ಫಾರ್ ಯು ಅಂತ. ಸೊ ಪ್ರಿಪೇರ್ ಅಗೇನ್, ಇಂಪ್ರೂವ್ ಅಗೇನ್, ಟ್ರೈ ಅಗೇನ್. ನಾವು ಯಾವುದೇ ಒಂದು ವೆಹಿಕಲ್ಸ್ ತೊಗೊಬೇಕಾದ್ರೆ ಎಷ್ಟೋ ಒಂದು ರಿಸರ್ಚ್ ಮಾಡ್ತೀವಿ. ಅದೇ ಥರ ನಮ್ಮನ್ನು ಹೈರ್ ಮಾಡಬೇಕು ಅಂದರೆ ಕಂಪನೀಸ್ ತುಂಬ ರಿಸರ್ಚ್ ಮಾಡ್ತಾರೆ ನಮ್ಮ ಮೇಲೆ. ಸೊ ಅದಕ್ಕೆಲ್ಲ ಪ್ರಿಪೇರ್ ಆಗಿರಿ. ಸೊ ಏಜ್ ಇಸ್ ನಾಟ್ ದ ನಂಬರ್, ಅರ್ಥ ಆಯ್ತಾ? ಸೊ ನೀವು ನಿಮ್ಮ ಸೆಕೆಂಡ್ ಇನ್ನಿಂಗ್ಸ್ನ ಸ್ಟಾರ್ಟ್ ಮಾಡಿ. ಸೊ ಇಷ್ಟು ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆಗಿದ್ದರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನೆಕ್ಸ್ಟು ನಿಮ್ಮ ಇಂಟರ್ವ್ಯೂಗೆ ಆಲ್ ದ ಬೆಸ್ಟ್, ಆ್ಯಂಡ್ ಥ್ಯಾಂಕ್ ಯು ವೆರಿ ಮಚ್. ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ. ಸೊ second innings, because life has more opportunities. Thank you very much. Bye bye.